ಮುಲ್ಲಾ ಕೂತ್ಕೊಂಡು ಮಸೀದಿನಲ್ಲಿ ಮಾಡ್ತಿದಾರಲ್ಲ ಆಟ, ಆ ಆಟ ನಾವು ಮಾಡಲ್ಲ. ಗುಡ್ಡೆ ಹಾಕ್ತಿದಾರಲ್ಲ, ಬುರ್ಕಾ ಹೆಣ್ಮಕ್ಕಳನ್ನ ಟೋಪಿ ಹಾಕೊಂಡ್ರಂತ ಮುಸಲ್ಮಾನ್ ಬಂಧುಗಳನ್ನ ಕೂರ್ಸ್ಕೊಂಡು ಮಾಡ್ತಿದಾರಲ್ಲ ಸಾಮೂಹಿಕವಾಗಿ. ಒಬ್ಬೊಬ್ಬರೇ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸಾಮೂಹಿಕವಾಗಿ ಲೈಸೆನ್ಸ್ ಕೊಟ್ಬಿಟ್ಟಿದೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ, ಬರೀ ಮುಸಲ್ಮಾನರಿಗೆ ವಿಶೇಷವಾಗಿ. ಇದು ನಡೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ. ನಾನು ಅದಕ್ಕೋಸ್ಕರ ಹೇಳಿದೆ ಅನ್ಬುಕುಮಾರ್ ಅವ್ರಿಗೆ, ಪ್ರಾಮಾಣಿಕವಾಗಿ ಇವಾಗಿನ ತನಕ ಏನು ಡಾಕ್ಯುಮೆಂಟ್ಸ್. ಅನೇಕ ಕಡೆ ಮದರಸಾ, ಮಸೀದಿ ಮತ್ತು ಕಲ್ಯಾಣ ಮಂದಿರಗಳಲ್ಲಿ ಸಾಮೂಹಿಕವಾಗಿ ಎಸ್ಐಆರ್ ಫಾರ್ಮ್ ಅನ್ನು ವಿತರಿಸುತ್ತಿರುವುದು ಎಸ್ಐಆರ್ ಪ್ರಕ್ರಿಯೆಗೆ ವಿರುದ್ಧವಾಗಿದ್ದು, ರಾಜ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಅವರು ಈ ಬಗ್ಗೆ ಪತ್ರಿಕಾ ಸಂದರ್ಶನದಲ್ಲಿ ಒಪ್ಪಿಕೊಂಡಿದ್ದರೂ ಸಹ ಇದುವರೆಗೂ ಒಬ್ಬರ ಮೇಲೂ ಕ್ರಮ ಜರುಗಿಸಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಎಸ್ಐಆರ್ ಬಂದ ನಂತರ 3 ದಿನಕ್ಕೆ ಕಾಂಗ್ರೆಸ್ಸಿನ ನಿಜ ಬಣ್ಣ ಬಯಲಾಗಿದೆ. ರಾಜ್ಯದ ಅನೇಕ ಭಾಗಗಳಲ್ಲಿ ಒಂದೇ ಸಮುದಾಯದ ಮತದಾರರನ್ನು ಗುಡ್ಡೆ ಹಾಕಿ ಫಾರ್ಮ್ ವಿತರಣೆ ಮತ್ತು ಭರ್ತಿ ಮಾಡುವ ಕೆಲಸ ನಡೆಯುತ್ತಿದೆ. ಈ ಅಕ್ರಮಗಳ ಬಗ್ಗೆ ಗಮನಕ್ಕೆ ತಂದರೂ ಇದುವರೆಗೂ ಯಾರೊಬ್ಬರ ಮೇಲೂ ಕ್ರಮ ಆಗಿಲ್ಲ, ಅರೆಸ್ಟ್ ಕೂಡ ಮಾಡಿಲ್ಲ. ಈ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಭಾಗವಹಿಸುತ್ತಿರುವುದರಿಂದ ಅವರಿಗೆ ಕ್ರಮ ಕೈಗೊಳ್ಳಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ನೀಡಿ ತೆರಳಲಿ, ಇಲ್ಲವಾದರೆ ಕೇಂದ್ರದ ಅಧಿಕಾರಿಗಳನ್ನು ಬಳಸಿಕೊಳ್ಳಲಿ ಎಂದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸಾಮೂಹಿಕ ಸಮುದಾಯ ಭವನಗಳಲ್ಲಿ ಎಸ್ಐಆರ್ ನಿಯಮಾವಳಿ ಉಲ್ಲಂಘಿಸಿದ್ದು ಕಂಡು ಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಆದರೆ ಇದುವರೆಗೂ ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ಮೌನ ವಹಿಸಿರುವುದು ಸಂಶಯ ಉಂಟು ಮಾಡಿದೆ. ರಾಷ್ಟ್ರಭಕ್ತರ ಬಳಗ ಈ ಅಕ್ರಮಗಳಿಗೆ ಅವಕಾಶ ಕೊಡುವುದಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಮಗ, ಪಾರ್ಟಿ ಸಖತ್ ಮಜಾ ಅಲ್ವಾ ಮಗ? ಮಚ ತಗೋ, ಇದು ಒಳ್ಳೆ ಕಿಕ್ ಕೊಡುತ್ತೆ ನಿಮಗ್ ಮಗ. ಬೇಡ ಬ್ರೋ ಮಗ, ತೋಟದ ಮನೆ ಪಾರ್ಟಿ ಮಜಾನೇ ಬೇರೆ ಕಣೋ. ಪಾರ್ಟಿಯ ನಿಜವಾದ ಮಜಾ ಇರೋದು ಇದ್ರಲ್ಲಿ, ತಗೊಳ್ಳಿ. ಬೇಡ ಬ್ರೋ. ನಿಜವಾದ ಸ್ನೇಹಿತನು ಎಂದಿಗೂ ಕೂಡ ನಿಮ್ಮನ್ನು ಯಾವುದೇ ರೀತಿಯ ಮಾದಕ ದ್ರವ್ಯ ಸೇವಿಸಲು ಒತ್ತಾಯಿಸೋದಿಲ್ಲ, ತಿಳಿದಿರಿ. ಯಾರಾದ್ರೂ ನಿಮಗೆ ಗಾಂಜಾ ಸೇವಿಸಲು ಒತ್ತಾಯಿಸಿದ್ರೆ ನೇರವಾಗಿ ಬೇಡ ಬ್ರೋ ಎಂದು ಹೇಳಿ, ತಿಳಿದಿರಿ. ಗಾಂಜಾ ವ್ಯಸನಕ್ಕೆ ಬೀಳುವುದು ಸುಲಭ, ದುಷ್ಪರಿಣಾಮ ಶಾಶ್ವತವಾಗಿರುತ್ತದೆ. ಉತ್ತಮ ಗುಣ ಇರುವವರ ಸ್ನೇಹ ಮಾಡಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಅನ್ಬುಕುಮಾರ್ ಹೇಳಿದ್ದಲ್ಲ, ಸಾಮೂಹಿಕ ಎಸ್ಆರ್ ಶಿಕ್ಷಾರ ಅಂತ ಒಂದು ಹೇಳಿಕೆ ಕೊಟ್ಬಿಟ್ರೆ ಸಾಕಾಗಲ್ಲ. ಅನ್ಬುಕುಮಾರ್ ಅವರು ಯಾರ್ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀರಿ ಅನ್ನೋದು ಬಹಿರಂಗ ಮಾಡಬೇಕು. ಮತ್ತೆ ಊರಾಗ್ಲಿಂದ ಅದೇ ಹೇಳಿದಲ್ಲ, ಅವ್ರೆಲ್ಲರ ಬಗ್ಗೆ ಕ್ರಮ ತಗೋಬೇಕು ಮತ್ತು ಹೊರ ರಾಜ್ಯದಿಂದ ಅಧಿಕಾರಿಗಳು ತರಬೇಕು. ಈ ರೀತಿ ಏನೇನು ಕ್ರಮ ತಗೋಬೇಕು ಕ್ರಮ ತಗೋಬೇಕು. ಮತ್ತೆ ಇನ್ನೊಂದು, ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಎಸ್ಐಆರ್ ನಿಯಮ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ. ಸಚಿವ ಪ್ರಿಯಾಂಕಾ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ತನ್ನದೇ ಆದ ನಿಯಮಗಳನ್ನು ಅಧಿಕಾರಿಗಳು ಅದರ ಪ್ರಕಾರವೇ ನಡೆಸಬೇಕಾಗುತ್ತದೆ. ಅದನ್ನು ಮೀರಿ ಯಾವುದೋ ಚೌಲ್ಟ್ರಿಯಲ್ಲೋ ಮತ್ತೆಲ್ಲೋ ನಡೆಸಿದರೆ ಕಾನೂನು ಕ್ರಮ ಜರುಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ಸಾಕ ಹೇಳಿದ್ರೆ? ದಾಖಲೆಗಳು ಸಿಕ್ಕಿಲ್ವಾ ನಿಮಗೆ? ಏನ್ ಕ್ರಮ ತಗೊಂಡಿದ್ರಿ ಪ್ರಿಯಾಂಕಾ ಖರ್ಗೆ ಅವರೇ? ಬೇರೆ ಎಲ್ಲದಕ್ಕೂ ಇಷ್ಟಿಷ್ಟುದ್ದ ಭಾಷಣ ಮಾಡ್ತೀರಿ. ನೀವೇ ಗೃಹ ಮಂತ್ರಿಗಳು, ನಿಮ್ ಕೈ ತಾಕತ್ತಿದ್ರೆ ಮಾಡಿ, ಇಲ್ಲಾಂದ್ರೆ ಗೃಹ ಖಾತ್ರಿ ಬೇರೆಯವ್ರಿಗೆ ಕೊಡಿ. ಬರೀ ಹೇಳಿಕೆ ಕೊಡೋದಕ್ಕೋಸ್ಕರ ಗೃಹ ಮಂತ್ರಿ ಆಗಿರೋದಲ್ಲ.
ನೈಜವಾದ ಒಂದು ಮತದಾರ ಪಟ್ಟಿ ಮಾಡೋದಿಕ್ಕೆ ಮುಲ್ಲಾ ಕೂತ್ಕೊಂಡು ಮಸೀದಿನಲ್ಲಿ ಮಾಡ್ತಿದಾರಲ್ಲ ಆಟ, ಆ ಆಟ ನಾವು ಆಡಲ್ಲ. ಗುಡ್ಡೆ ಹಾಕ್ತಿದಾರಲ್ಲ, ಬುರ್ಕಾ ಹೆಣ್ಮಕ್ಕಳನ್ನ ಟೋಪಿ ಹಾಕೊಂಡ್ರಂತ ಮುಸಲ್ಮಾನ್ ಬಂಧುಗಳನ್ನ ಕೂರ್ಸ್ಕೊಂಡು ಮಾಡ್ತಿದಾರಲ್ಲ ಸಾಮೂಹಿಕವಾಗಿ. ಒಬ್ಬೊಬ್ಬರೇ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸಾಮೂಹಿಕವಾಗಿ ಲೈಸೆನ್ಸ್ ಕೊಟ್ಬಿಟ್ಟಿದೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ, ಬರೀ ಮುಸಲ್ಮಾನರಿಗೆ ವಿಶೇಷವಾಗಿ. ಇದು ನಡೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ. ನಾನು ಅದಕ್ಕೋಸ್ಕರ ಹೇಳಿದೆ ಅನ್ಬುಕುಮಾರ್ ಅವ್ರಿಗೆ, ಪ್ರಾಮಾಣಿಕವಾಗಿ ಇವಾಗಿನ ತನಕ ಏನು ಡಾಕ್ಯುಮೆಂಟ್ ಸಮೇತ ಸಿಕ್ಕಿದೆ, ಸಿಕ್ಕಿರೋಂಥ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ. ಅಧಿಕಾರಿಗಳಿಗಿರ್ಬೋದು, ಆ ಮುಲ್ಲಾಗಳಿರ್ಬೋದು, ಅಲ್ಲಿ ಒಳಗಡೆ ಸೇರ್ಕೊಂಡಿದಾರಲ್ಲ, 100 ಜನ ಗುಡ್ಡೆ ಹಾಕಿದ್ರಲ್ಲ, ಅವ್ರು ಗುಡ್ಡೆ ಹಾಕಿದವ್ರು ಯಾರು? ಚುನಾವಣಾ ಕೇಂದ್ರದವರು ಇವ್ರ ಕೈಲಿ ಆಗಲ್ಲ ಅನ್ನೋದಾದ್ರೆ ಅವ್ರು ಗಮನಿಸ್ಬೇಕು. ನಾನು ಅವ್ರಿಗೂ ಒತ್ತಾಯ ಮಾಡ್ತೇನೆ, ಈ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರು, ನಾನು ಅದಕ್ಕೋಸ್ಕರ ಪ್ರಾರಂಭ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಅಂತ. ನಾನು ಒಂದೇ ಸರಿ ಅವ್ರು ಇನ್ನೂ ಹೇಳಕ್ ಹೋಗಿಲ್ಲ. ಇವ್ರ ಕೈಲಿ ಆಗ್ಲಿಲ್ವಾ, ಕೇಂದ್ರ ಚುನಾವಣಾ ಆಯೋಗದ ಕಡೆ ಗಮನ ಕೊಡ್ಲೇಬೇಕಾಗತ್ತೆ. ಪ್ರಜಾಪ್ರಭುತ್ವದ ಬಗ್ಗೆ ಏನು ಸಿದ್ದರಾಮಯ್ಯ ಪ್ರಶ್ನೆ ನಾನು ಹೋದ್ವಾರ ತೋರಿಸ್ದೆ ನಿಮಗೆ. ಪ್ರಜಾಪ್ರಭುತ್ವ ಇವತ್ತು ಕತ್ತಿ ಚಿಕ್ತಾ ಇದ್ದಾರೆ RSS BJP, ಸಂವಿಧಾನವನ್ನ ತುಳಿತಾ ಇದ್ದಾರೆ. ಮುಂದಿನ ಭವಿಷ್ಯ, ನಂದೇ ರಾಜಕಾರಣ ಮುಗೀತು, ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಈ ಒಂದು SIR ಪ್ರಾಮಾಣಿಕವಾಗಿ ಆಗ್ಬೇಕು ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವ್ರಿಗೆ, ಹರಿಪ್ರಸಾದ್ ಅವರಿಗೆ, DK ಶಿವಕುಮಾರ್ ಕೇಳಕ್ಕೆ ಇಷ್ಟಪಡ್ತೇನೆ, ನಿಮ್ ಹೇಳಿಕೆ ಬರೀ ಹೇಳಿಕೆನಾ? ನಿಮ್ ಕಣ್ಣು ಮುಂದೆ ಏನೇ ನಡೀತಾ ಇದೆಯಲ್ಲ ನಿಮ್ ಸರ್ಕಾರದಲ್ಲಿ, ಮಸೀದಿಗಳು ನಡೆಸ್ತಾ ಇದ್ದಾರೆ, ಮುಲ್ಲಾಗಳು ನಡೆಸ್ತಾ ಇದ್ದಾರೆ, ಎಷ್ಟು ಜನ ಕ್ರಮ ತಗೊಂಡಿದ್ದೀರಿ? ಬರೀ ಹೇಳಿಕೆಯಿಂದ RSS BJP ಟೀಕೆ ಮಾಡದೆ ಇಡೀ ರಾಜಕೀಯ ಜೀವನ. ಹಂಗಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಎಲ್ಲ ರಾಜ್ಯಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ, ಪಶ್ಚಿಮ ಬಂಗಾಳ, ಅಲ್ಲಿ ಏನ್ ನಡೀತೋ ಆ ರೀತಿ ನಾವು ಬಿಗಿಯಾಗಿ ಪ್ರಯತ್ನ ನಡೆಸ್ತೇವೆ. ನಿಮ್ ಇಷ್ಟ ಬಂದಂಗೆ ಮಸೀದಿನಲ್ಲಿ ಆಡಳಿತ ನಡೆಸಕ್ ಬಿಡಲ್ಲ. ಮುಲಾಗಳು ಕಟ್ಕೊಂಡು, ಬುರ್ಕಾ ಹಾಕೊಂಡು, ಟೋಪಿ ಹಾಕೊಂಡು ಆಡ್ತಿರಲ್ಲ, ಇಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಕ್ಕೆ ಬಿಡಲ್ಲ. ಅದಕ್ಕೆ ರಾಜ್ಯ ಚುನಾವಣಾ ಆಯೋಗದವರು ಇದ್ರ ಬಗ್ಗೆ ಬೀಗರ ಕ್ರಮ ತಗೋಬೇಕು. ಅದೇನೋ ಹೇಳಿಕೆ ಕೊಟ್ಟಿಯಾರಲ್ಲ ಗೃಹ ಮಂತ್ರಿಗಳು, ಆ ದಿಕ್ಕಿನಲ್ಲಿ ಅವರು ಕ್ರಮ ತಗೊಳ್ಳಿ.